ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಮಕ್ಕಳು ಜಗತ್ತಿನ ಕುರಿತು ತಮ್ಮ ಗ್ರಹಿಕೆಯನ್ನು ಸಕ್ರಿಯವಾಗಿ ನಿರ್ಮಾಣ ಮಾಡಿಕೊಳ್ಳುವರು. ಈ ಹೇಳಿಕೆಯನ್ನು ನೀಡಿದವರು ಯಾರು? ಪಿಯಾಜೆ ಅವರ, ಇಲ್ಲ ಪಾವ್ಲರ್ ಅವರ, ಇಲ್ಲ ಕೋಲ್ಬರ್ಗ್ ಅವರ, ಇಲ್ಲ ಸ್ಕಿನ್ನರ್ ಅವರ? ಮಕ್ಕಳು ಜಗತ್ತಿನ ಕುರಿತು ತಮ್ಮ ಗ್ರಹಿಕೆಯನ್ನ ಸಕ್ರಿಯವಾಗಿ ನಿರ್ಮಾಣ ಮಾಡಿಕೊಳ್ಳುವರು ಅಂತ ಹೇಳಿದವರು ಪಿಯಾಜೆ ಅವರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಕ್ಕಳ ಬೌದ್ಧಿಕ ವಿಕಾಸದ 4 ಅನನ್ಯ ಹಂತಗಳ ಪ್ರತಿಪಾದಕ ಯಾರು? ಕೋಲ್ಬರ್ಗ, ಇಲ್ಲ ಎರಿಕ್ಸನ್ನ, ಇಲ್ಲ ಸ್ಕಿನ್ನರ, ಇಲ್ಲ ಪಿಯಾಜೆ ಅವರ? ಮಕ್ಕಳ ಬೌದ್ಧಿಕ ವಿಕಾಸದ 4 ಅನನ್ಯ ಹಂತಗಳ ಪ್ರತಿಪಾದಕ ಪಿಯಾಜೆ ಅವರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಪಿಯಾಜೆ ಅವರು 4 ಹಂತಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಹಂತ ನೋಡೋದಾದ್ರೆ ಸಂವೇದನಾ ಗತಿ ಹಂತ, 2ನೇ ಹಂತ ಕಾರ್ಯಪೂರ್ವ ಹಂತ, 3ನೇ ಹಂತ ಮೂರ್ತ ಕಾರ್ಯಗಳ ಹಂತ, 4ನೇ ಹಂತ ಔಪಚಾರಿಕ ಹಂತ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅನುಭವಗಳ ಮೂಲಕ ಜ್ಞಾನದ ಸಂರಚನೆಯಾಗುವುದು. ಈ ಹೇಳಿಕೆಯನ್ನ ಕೊಟ್ಟವರು ಯಾರು? ಪಾವ್ಲವರ, ಇಲ್ಲ ಬಂಡೂರವರ, ಇಲ್ಲ ಪಿಯಾಜೆ ಅವರ, ಇಲ್ಲ ಸ್ಕಿನ್ನರ್ ಅವರ? ಅನುಭವಗಳ ಮೂಲಕ ಜ್ಞಾನದ ಸಂರಚನೆಯಾಗುವುದು ಅಂತ ಹೇಳಿಕೆಯನ್ನ ಕೊಟ್ಟವರು ಪಿಯಾಜೆ ಅವರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಿಯಾಜೆಯವರ ಪ್ರಕಾರ ಮಕ್ಕಳ ಯೋಚನೆಯು ಹಿರಿಯರ ಯೋಚನೆಯ ಡ್ಯಾಶ್ಗಿಂತ ಡ್ಯಾಶ್ಗಳಲ್ಲಿ ಭಿನ್ನವಾಗಿರುತ್ತದೆ. ಪ್ರಮಾಣ ಮತ್ತು ಸ್ವರೂಪದಲ್ಲ, ಇಲ್ಲ ಗಾತ್ರ ಮತ್ತು ಪರಿಪೂರ್ಣತೆಯಲ್ಲ, ಸ್ವರೂಪ ಮತ್ತು ಪ್ರಮಾಣದಲ್ಲ, ಗಾತ್ರ ಮತ್ತು ವಿಧದಲ್ಲ. ಪಿಯಾಜೆ ಅವರ ಪ್ರಕಾರ ಮಕ್ಕಳ ಯೋಚನೆಯು ಹಿರಿಯರ ಯೋಚನೆಯ ಪ್ರಮಾಣಕ್ಕಿಂತ ಸ್ವರೂಪಗಳಲ್ಲಿ ಭಿನ್ನವಾಗಿರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಿಯಾಜೆಯವರ ಪ್ರಕಾರ ಕಲಿಕೆ ಅಥವಾ ವಿಕಾಸ ಉಂಟಾಗಲು ಯಾವುದು ಅವಶ್ಯಕವಾಗಿದೆ? ಕಲಿಕಾಕಾರರಿಂದ ವಾತಾವರಣದ ಸಕ್ರಿಯ ಆವಿಷ್ಕರಣ, ಇಲ್ಲ ಯುವಕರ ವರ್ತನೆಯ ಅವಲೋಕನನ, ಇಲ್ಲ ಅಪ್ರತಿಮ ನ್ಯಾಯದಲ್ಲಿ ನಂಬಿಕೆನ, ಇಲ್ಲ ಶಿಕ್ಷಕರು ಮತ್ತು ಪಾಲಕರಿಂದ ಪುನರ್ಬಲನನ? ಪಿಯಾಜೆಯವರ ಪ್ರಕಾರ ಕಲಿಕೆ ಅಥವಾ ವಿಕಾಸ ಉಂಟಾಗಲು ಕಲಿಕಾಕಾರರಿಂದ ವಾತಾವರಣದ ಸಕ್ರಿಯ ಆವಿಷ್ಕಾರ ಅವಶ್ಯಕವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಿಯಾಜೆ ಅವರ ಪ್ರಕಾರ ವ್ಯಕ್ತಿಯ ಬೌದ್ಧಿಕ ವಿಕಾಸವು ಯಾವುದರ ಪ್ರಭಾವಕ್ಕೆ ಒಳಪಡುವುದಿಲ್ಲ? ಭಾಷೆಯ ಪ್ರಭಾವಕ್ಕ, ಇಲ್ಲ ಸಾಮಾಜಿಕ ಅನುಭವಕ್ಕ, ಇಲ್ಲ ಪರಿಪಕ್ವತೆಗ, ಇಲ್ಲ ಚಟುವಟಿಕೆಗ? ಪಿಯಾಜೆ ಅವರ ಪ್ರಕಾರ ವ್ಯಕ್ತಿಯ ಬೌದ್ಧಿಕ ವಿಕಾಸವು ಭಾಷೆಯ ಪ್ರಭಾವಕ್ಕೆ ಒಳಪಡುವುದಿಲ್ಲ ಅಂತ ಹೇಳ್ತಾರೆ. ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ನಂತರವೇ ಭಾಷಾ ಪರಿಣತಿ ಉಂಟಾಗೋದು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 5 ವರ್ಷದ ಒಂದು ಹೆಣ್ಣು ಮಗು ಟೀ ಶರ್ಟ್ ಒಂದನ್ನ ಮಡಚುವಾಗ ತನ್ನ ಪಾಡಿಗೆ ತಾನು ಮಾತನಾಡುತ್ತಿದೆ. ಈ ಮುಂದಿನ ಯಾವ ಹೇಳಿಕೆಯು ಹೆಣ್ಣು ಮಗುವಿನ ವರ್ತನೆಯನ್ನ ಸೂಕ್ತ ರೀತಿಯಲ್ಲಿ ವಿವರಿಸುತ್ತದೆ? ಎ ಆಪ್ಷನ್ ನೋಡೋದಾದ್ರೆ, ಜೀನ್ ಪಿಯಾಜೆ ಮತ್ತು ಎಲ್ ವೈಗೋಟ್ಸ್ಕಿಯವರು ಇದನ್ನು ಮಗುವಿನ ವಿಚಾರಗಳ ಅಹಂ ಕೇಂದ್ರಿತ ಸ್ವಭಾವ ಎಂದು ಹೇಳುವರು. ಬಿ ಆಪ್ಷನ್ ನೋಡೋದಾದ್ರೆ, ಜೀನ್ ಪಿಯಾಜೆಯವರು ಇದನ್ನ ಮಗುವಿನ ಅಹಂ ಕೇಂದ್ರಿತ ಮಾತು ಎಂದರೆ, ಎಲ್ ವೈಗೋಟ್ಸ್ಕಿಯವರು ಇದನ್ನು ಖಾಸಗಿ ಮಾತುಗಳ ಮೂಲಕ ಮಗುವು ತನ್ನ ಕಾರ್ಯಗಳನ್ನು ನಿಯಂತ್ರಿಸುವ ಪ್ರಯತ್ನ ಎಂದು ಹೇಳುವರು. ಸಿ ಆಪ್ಷನ್ ನೋಡೋದಾದ್ರೆ,
ಜೀನ್ ಪಿಯಾಜೆ ಅವರು ಇದನ್ನ ಮಗುವಿನ ಸಾಮಾಜಿಕ ಅಂತಕ್ರಿಯೆ ಎಂದರೆ ಎಲ್ ವೈಗೋಡ್ಸ್ಕಿಯವರು ಇದನ್ನ ಅನ್ವೇಷಣಾ ಪ್ರವೃತ್ತಿ ಅಂತ ಹೇಳ್ತಾರೆ. ಡಿ ಆಪ್ಷನ್ ನೋಡೋದಾದ್ರೆ ಜೀನ್ ಪಿಯಾಜೆ ಮತ್ತು ಎಲ್ ವೈಗೋಡ್ಸ್ಕಿ ಅವರು ಇದನ್ನು ಮಗುವು ತಾಯಿಯನ್ನ ಅನುಕರಿಸುತ್ತಿರುವ ಒಂದು ಪ್ರಯತ್ನ ಅಂತ ಹೇಳುವರು. ಯಾವ ಹೇಳಿಕೆಯು ಹೆಣ್ಣು ಮಗುವಿನ ವರ್ತನೆಯನ್ನ ಸೂಕ್ತ ರೀತಿಯಲ್ಲಿ ವಿವರಿಸುತ್ತದೆ? ಬಿ ಹೇಳಿಕೆ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಜೀನ್ ಪಿಯಾಜೆಯವರು ಇದನ್ನ ಮಗುವಿನ ಅಹಂ ಕೇಂದ್ರಿತ ಮಾತು ಎಂದರೆ ಎಲ್ ವೈಗೋಡ್ಸ್ಕಿಯವರು ಇದನ್ನ ಖಾಸಗಿ ಮಾತುಗಳ ಮೂಲಕ ಮಗುವು ತನ್ನ ಕಾರ್ಯಗಳನ್ನ ನಿಯಂತ್ರಿಸುವ ಪ್ರಯತ್ನ ಅಂತ ಹೇಳ್ತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಭಾಷಾ ಬೆಳವಣಿಗೆಯಲ್ಲಿ ಪಿಯಾಜೆಯವರು ಈ ಮುಂದಿನ ಯಾವುದರ ಪಾತ್ರ ಅತ್ಯಂತ ಕಡಿಮೆ ಎಂದು ಪರಿಗಣಿಸಿದ್ದಾರೆ? ಅನುವಂಶೀಯತೆನ, ಇಲ್ಲ ಸಾಮಾಜಿಕ ಅಂತರ್ಕ್ರಿಯೆನ, ಇಲ್ಲ ಅಹಂ ಕೇಂದ್ರಿತ ಮಾತ, ಇಲ್ಲ ಮಗುವಿನಿಂದ ಸಕ್ರಿಯ ಸಂರಚನೆನ? ಪಿಯಾಜೆಯವರ ಪ್ರಕಾರ ಭಾಷಾ ಬೆಳವಣಿಗೆಯಲ್ಲಿ ಅತ್ಯಂತ ಕಡಿಮೆ ಪರಿಣಾಮವನ್ನ ಬೀರುವ ಅಂಶ ಅನುವಂಶೀಯತೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿ ಪಿಯಾಜೆಯವರ ಪ್ರಕಾರ ಯಾವುದನ್ನ ಸಂರಚನೆ ಎಂದು ಪರಿಗಣಿಸಲಾಗಿದೆ? ಸ್ಕೀಮನ, ಇಲ್ಲ ಅವಲೋಕನಾತ್ಮಕ ಕಲಿಕೆನ, ಇಲ್ಲ ಅನುಬಂಧನನ, ಇಲ್ಲ ಪುನರ್ಬಲನನ? ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿ ಪಿಯಾಜೆಯವರ ಪ್ರಕಾರ ಸ್ಕೀಮವನ್ನ ಸಂರಚನೆ ಎಂದು ಪರಿಗಣಿಸಲಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಗಳು ಮಾರ್ಪಾಡಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು? ಹೊಂದಾಣಿಕೆ ಅಂತ ಕರೀತಾರ, ಇಲ್ಲ ಸ್ಕೀಮಾ ಅಂತ ಕರೀತಾರ, ಇಲ್ಲ ಸಮನ್ವಯ ಅಂತ ಕರೀತಾರ, ಇಲ್ಲ ಪ್ರತ್ಯೇಕತೆ ಅಂತ ಕರೀತಾರ? ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಗಳು ಮಾರ್ಪಾಡಾಗುವ ಪ್ರಕ್ರಿಯೆಗೆ ಹೊಂದಾಣಿಕೆ ಎಂದು ಕರೆಯುವರು. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಯ ಮಾರ್ಪಡುವಿಕೆಯನ್ನ ಏನೆಂದು ಕರೆಯುವರು? ಹೊಂದಾಣಿಕೆ ಅಂತ ಕರೀತಾರ, ಇಲ್ಲ ಸ್ವಾಂಗೀಕರಣ ಅಂತ ಕರೀತಾರ, ಇಲ್ಲ ಸ್ಕೀಮಾ ಅಂತ ಕರೀತಾರ, ಇಲ್ಲ ಬೌದ್ಧಿಕತೆ ಅಂತ ಕರೀತಾರ? ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಯ ಮಾರ್ಪಡುವಿಕೆಯನ್ನ ಸ್ಕೀಮಾ ಎಂದು ಕರೆಯುವರು. ಬೌದ್ಧಿಕ ಸಂರಚನೆಯ ಮಾರ್ಪಡುವಿಕೆಯನ್ನ ಸ್ಕೀಮಾ ಅಂತ ಕರೀತಾರೆ. ಆ ಬೌದ್ಧಿಕ ಸಂರಚನೆಯ ಮಾರ್ಪಡುವಿಕೆಯ ಪ್ರಕ್ರಿಯೆಯನ್ನ ಹೊಂದಾಣಿಕೆ ಅಂತ ಕರೀತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಪ್ರಕಾರ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ? ಎ ಆಪ್ಷನ್ ನೋಡೋದಾದ್ರೆ ಮಕ್ಕಳ ಸಾಂಸ್ಕೃತಿಕ ಸನ್ನಿವೇಶಕ್ಕೆ ತಕ್ಕಂತೆ ವಿಕಾಸದ ಹಂತಗಳ ಅನುಕ್ರಮಣಿಕೆ ಬದಲಾಗುವುದು. ಬಿ ಆಪ್ಷನ್ ನೋಡೋದಾದ್ರೆ ಪಿಯಾಜೆಯವರು ವಾದಿಸುವಂತೆ ವಿಕಾಸವು ಹಂತ ಹಂತವಾಗಿ ಸಾಗದೆ ನಿರಂತರವಾಗಿರುತ್ತದೆ. ಆಪ್ಷನ್ ಸಿ ನ ನೋಡೋದಾದ್ರೆ ಪಿಯಾಜೆಯವರು ಬೌದ್ಧಿಕ ವಿಕಾಸದ 4 ಹಂತಗಳನ್ನ ಪ್ರತಿಪಾದಿಸಿದ್ದಾರೆ ಅಂತ ಇದೆ. ಆಪ್ಷನ್ ಡಿ ನ ನೋಡೋದಾದ್ರೆ ಹಂತಗಳು ಸ್ಥಿರವಾಗಿದ್ದು ಯಾವುದೇ ಹಂತವನ್ನ ತಪ್ಪಿಸಲಾಗದು ಅಂತ ಇದೆ. ಎ ಹೇಳಿಕೆಯನ್ನು ನೋಡೋದಾದ್ರೆ ಮಕ್ಕಳ ಸಾಂಸ್ಕೃತಿಕ ಸನ್ನಿವೇಶಕ್ಕೆ ತಕ್ಕಂತೆ ವಿಕಾಸದ ಹಂತಗಳ ಅನುಕ್ರಮಣಿಕೆ ಬದಲಾಗುವುದು ಅಂತ ಇದೆ. ಪಿಯಾಜೆಯವರ ಪ್ರಕಾರ ವಿಕಾಸದ ಹಂತಗಳು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಆದ್ರಿಂದ ಇದು ತಪ್ಪಾದ ಹೇಳಿಕೆ ಅಂತ ಹೇಳ್ಬೋದಾಗಿದೆ.
ಹೇಳಿಕೆ ಬಿ ಅನ್ನು ನೋಡೋದಾದ್ರೆ ಪಿಯಾಜೆಯವರು ವಾದಿಸುವಂತೆ ವಿಕಾಸವು ಹಂತ ಹಂತವಾಗಿ ಸಾಗದೆ ನಿರಂತರವಾಗಿರುತ್ತದೆ ಅಂತ ಹೇಳ್ತಿದೆ. ಪಿಯಾಜೆಯವರ ಪ್ರಕಾರ ವಿಕಾಸವು ಹಂತ ಹಂತವಾಗಿ ಸಾಗುತ್ತದೆ. ಆದ್ರಿಂದ ಈ ಬಿ ಹೇಳಿಕೆ ಕೂಡ ತಪ್ಪು. ಸಿ ಹೇಳಿಕೆ ನೋಡೋದಾದ್ರೆ ಪಿಯಾಜೆಯವರು ಬೌದ್ಧಿಕ ವಿಕಾಸದ 5 ವಿಭಿನ್ನ ಹಂತಗಳನ್ನ ಪ್ರತಿಪಾದಿಸಿದ್ದಾರೆ ಅಂತ ಇದೆ. ಪಿಯಾಜೆಯವರು 4 ಹಂತಗಳನ್ನು ಮಾತ್ರ ಪ್ರತಿಪಾದಿಸಿದ್ದಾರೆ. ಆದ್ರಿಂದ ಈ ಹೇಳಿಕೆಯನ್ನು ತಪ್ಪು ಅಂತ ಹೇಳ್ಬೋದಾಗಿದೆ. ಡಿ ಹೇಳಿಕೆ ನೋಡೋದಾದ್ರೆ ಹಂತಗಳು ಸ್ಥಿರವಾಗಿದ್ದು ಯಾವುದೇ ಹಂತವನ್ನ ತಪ್ಪಿಸಲಾಗದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಹೇಳಿಕೆ ಸರಿಯಾದ ಹೇಳಿಕೆ ಅಂತ ಹೇಳ್ಬೋದಾಗಿದೆ. ಪಿಯಾಜೆ ಅವರ ಪ್ರಕಾರ ಹಂತಗಳು ಯಾವಾಗಲೂ ಸ್ಥಿರವಾಗಿರ್ತವೆ, ಅವನ್ನ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊದಲ ಹಂತದಲ್ಲಿ ಯಾವುದರ ಬಳಕೆಯ ಮೂಲಕ ಮಗುವಿನ ಕಲಿಕೆ ಉನ್ನತಿಯನ್ನ ಸಾಧಿಸುವುದು? ಇಂದ್ರಿಯಗಳ ಬಳಕೆಯಿಂದನ, ಇಲ್ಲ ತಟಸ್ಥ ಪದಗಳ ಗ್ರಹಿಕೆಯಿಂದನ, ಇಲ್ಲ ಅಮೂರ್ತ ರೀತಿಯಲ್ಲಿ ಯೋಚನೆ ಮಾಡುವುದರಿಂದನ, ಇಲ್ಲ ಭಾಷೆಯಿಂದ ಪಡೆದ ನವೀನ ಜ್ಞಾನದ ಅನ್ವಯದಿಂದನ? ಪಿಯಾಜೆಯವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊದಲ ಹಂತದಲ್ಲಿ ಇಂದ್ರಿಯಗಳ ಬಳಕೆಯಿಂದ ಮಗುವಿನ ಕಲಿಕೆಯು ಉನ್ನತಿಯನ್ನ ಸಾಧಿಸುವುದು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರ ಪ್ರಕಾರ ಮಗುವು ಯಾವ ಹಂತದಲ್ಲಿ ವಸ್ತು ಶಾಶ್ವತತೆಯನ್ನ ಪ್ರದರ್ಶಿಸುತ್ತದೆ? ಔಪಚಾರಿಕ ಕಾರ್ಯಗಳ ಹಂತದಲ್ಲ, ಇಲ್ಲ ಸಂವೇದನಾ ಗತಿ ಹಂತದಲ್ಲ, ಇಲ್ಲ ಕಾರ್ಯಪೂರ್ವ ಹಂತದಲ್ಲ, ಇಲ್ಲ ಮೂರ್ತ ಕಾರ್ಯಗಳ ಹಂತದಲ್ಲ? ಪಿಯಾಜೆಯವರ ಪ್ರಕಾರ ಮಗುವು ಸಂವೇದನಾ ಗತಿಯ ಹಂತದಲ್ಲಿ ವಸ್ತು ಶಾಶ್ವತತೆಯನ್ನ ಪ್ರದರ್ಶಿಸುತ್ತದೆ. ಈ ಸಂವೇದನಾ ಗತಿ ಹಂತದಲ್ಲಿ ಮಗುವು ಒಂದು ಗೊಂಬೆಯನ್ನ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಜೀವ ಇದೆ ಅಂತ ಭಾವಿಸ್ಕೊಂಡು ಅದ್ರ ಜೊತೆ ಮಾತಾಡ್ಕೊಂಡು ಆಟಾಡ್ತಿರುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಿಯಾಜೆಯವರು ಪ್ರಸ್ತಾಪಿಸಿರುವಂತೆ ಕಾರ್ಯಪೂರ್ವ ವಿಕಾಸದ ಹಂತದಲ್ಲಿರುವ ಮಕ್ಕಳು ಸಂರಕ್ಷಣೆಯನ್ನ ಪ್ರದರ್ಶಿಸುವುದಿಲ್ಲ. ಈ ಅಸಮರ್ಥತೆಗೆ ಪಿಯಾಜೆಯವರು ಕೊಡುವ ಕಾರಣವೇನು? ಹಿಮ್ಮುಖ ಯೋಚನೆ ಮಾಡಲಾಗದ ಸ್ಥಿತಿನ, ಇಲ್ಲ ನಿಗಮನ ತಾರ್ಕಿಕತೆಯ ಪ್ರಕಲ್ಪನೆಯ ಅಸಮರ್ಥತೆನ, ಇಲ್ಲ ವೈಯಕ್ತಿಕ ಕಟ್ಟುಕತೆನ, ಇಲ್ಲ ಉನ್ನತ ಮೂರ್ತ ಚಿಂತನೆಯ ಕೊರತೆನ? ಪಿಯಾಜೆಯವರು ಪ್ರಸ್ತಾಪಿಸಿರುವಂತೆ ಕಾರ್ಯಪೂರ್ವ ವಿಕಾಸದ ಹಂತದಲ್ಲಿರುವ ಮಕ್ಕಳು ಸಂರಕ್ಷಣೆಯನ್ನ ಪ್ರದರ್ಶಿಸುವುದಿಲ್ಲ. ಈ ಅಸಮರ್ಥತೆಗೆ ಪಿಯಾಜೆಯವರು ನೀಡುವ ಕಾರಣ ಹಿಮ್ಮುಖ ಯೋಚನೆ ಮಾಡಲಾಗದ ಸ್ಥಿತಿ ಅಂತ ಹೇಳ್ಬೋದಾಗಿದೆ.